ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಪಾಪ ನಿನ್ನೆ ದಿನ ಈ ರಾಜ್ಯದ ಮುಖ್ಯಮಂತ್ರಿಗಳು ಈಗಾಗಲೇ ಸಾರ್ವಜನಿಕವಾಗಿ ಮಾಧ್ಯಮದಲ್ಲಿ ಹೇಳ್ಬಿಟ್ಟಿದ್ದಾರೆ, 5 ವರ್ಷಗಳ ಕಾಲ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ. ಮುಖ್ಯಮಂತ್ರಿಗಳನ್ನ ತೆಗಿಬೇಕು ಅಂತ ಉಪಮುಖ್ಯಮಂತ್ರಿಗಳ ಜೊತೆ ಮತ್ತೊಂದಷ್ಟು ಬಣಗಳು ರೆಡಿ ಆಗವೇ ಇಲ್ಲ ಅಂತ ಏನಿಲ್ಲ. ಪಾಪ ಅವ್ರಿಗೆ ನೋವೇನಂದ್ರೆ ಅವ್ರ ಜೊತೆಲಿರ್ತಕ್ಕಂಥ ಪ್ರಭಾವಿ ನಾಯಕರ ನೋವು. ಸಿದ್ದರಾಮಣ್ಣ 2013ರಲ್ಲಿ ಒಬ್ರು ಪರಿಶಿಷ್ಟ ಜಾತಿಯ ಅಂದಿನ ರಾಜ್ಯಾಧ್ಯಕ್ಷರ ಸೋಲಿಗೆ ಪಾಪ ಬಹಳ ಒಳಗಡೆಯಿಂದ ಸಂಚು ರೂಪಿಸಿ ಅವ್ರನ್ನ ಸೋಲಿಸ್ಬಿಡ್ತಾರೆ. ಎಲ್ಲಿ ಈತ ಬಂದ್ಬಿಟ್ಟು ಮತ್ತೆ ಮುಖ್ಯಮಂತ್ರಿ ಪಟ್ಟಕ್ಕೆ ಕೇಳಿಗಿಳ್ಬಿಡ್ತಾರೋ ಅಂತ. ಅದೇ ರೀತಿ ಮತ್ತೊಬ್ರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ದೊಡ್ಡ ನಾಯಕರನ್ನ ಡೆಲ್ಲಿ ಕಳಿಸ್ಬಿಡ್ತಾರೆ ಕೇಂದ್ರಕ್ಕೆ. ಮತ್ತು ನನಗಿನ್ನೆಲ್ಲರೂ ಕುರ್ಚಿಗೆ ಏನಾರು ಕಂಟಕ ಬಂದ್ಬಿಟ್ಟಾತು ಅಂತ. ಅದಕ್ಕೆ ಈಗ ಒಳಗಡೆ ಉಪಮುಖ್ಯಮಂತ್ರಿಗಳ ಜೊತೆ ಅವರು ಕುಂತವ್ರಂತೆ. ನನ್ನ ಮಗ DCM, ನೀನು CM. ನನ್ನ ಮಗನ DCM ಮಾಡಿಬಿಡಿ, ನೀವು CM ಆಗೋಗಿ ನೋಡುವ ಒಂದು ಪ್ರಯತ್ನ ಅಂತ ಪಾಪ ಅವರು ಏನೋ ಮಾಡ್ತಾವ್ರೆ ಒಳಗಡೆ ಕಸರತ್ತು. ಅದೆಂಥದೋ ಕ್ರಾಂತಿ ಆಯ್ತದೆ ರಾಜಕಾರಣದಲ್ಲಿ. ಡಿಸೆಂಬರ್ ತಿಂಗಳು, ನವೆಂಬರ್ ತಿಂಗಳು ಅಂತ ನಮ್ಮ ಮಾಧ್ಯಮ ಸ್ನೇಹಿತರು ಎಲ್ಲೋದ್ರೂ ಕೂಡ ರಾಜ್ಯಾದ್ಯಂತ ಕೇಳ್ತಾ ಇರ್ತಾರೆ. ಕ್ರಾಂತಿ ಮಾಡೋರು ಹೇಳ್ಬಿಟ್ಟು ಮಾಡ್ಬೇಕಾ? ಯಾವ ಕ್ರಾಂತಿ ಆಯ್ತದೆ? ಕ್ರಾಂತಿನೂ ಆಗಲ್ಲ, ವಾಂತಿನೂ ಆಗಲ್ಲ, ಶಾಂತಿ ಆಯ್ತಾರಷ್ಟೇ ಕೊನೆಗೆ. ಯಾವ ಕ್ರಾಂತಿನೂ ಆಗಲ್ಲ, ಕೊನೆಗೆ ಶಾಂತಿ ಆಯ್ತಾರೆ. ಶಾಂತಿ ಯಾಕೆ ಆಯ್ತಾರೆ ಅನ್ಕೊಂಡಿದ್ದೀರಿ? ಅಧಿಕಾರ ಎಲ್ಲದಕ್ಕಿಂತ ದೊಡ್ಡದಲ್ವೇ ಕಾಂಗ್ರೆಸ್ನವ್ರಿಗೆ? ಅಧಿಕಾರ ಎಲ್ಲದಕ್ಕಿಂತ ದೊಡ್ಡದು ಕಾಂಗ್ರೆಸ್ನವ್ರಿಗೆ. ಅಯ್ಯೋ, ಇನ್ನು 3 ವರ್ಷ ಆದೆ. ಮತ್ತೆ ಜನ ಮುಂದಿನ ವಿಧಾನಸಭಾ ಚುನಾವಣೆಗೆ ಹೋದ್ರೆ 50 ಸೀಟ್ ಕೂಡ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬರುತ್ತೋ ಇಲ್ವೋ ಅಂತಕ್ಕಂಥದ್ದು ಅವ್ರಿಗೆ ಪಾಪ ಒಳಗಡೆ ಅನುಮಾನ ಇದೆ. ಅಂಥದ್ರಲ್ಲಿ ಇನ್ನು 3 ವರ್ಷ ಎಲ್ಲಾದರೂ ಉಂಟಾ? ನಮ್ಮ ಮಾಧ್ಯಮ ಸ್ನೇಹಿತರು ಬೆಳಗ್ಗೆ ನಾನು ಬೀದರ್ ಜಿಲ್ಲೆಗೆ ಇಳಿತಾ ಇದ್ದಂಗೆ ಕೇಳಿದ್ರು, ಏನು ಸರ್ ಮುಂದಿನ ರಾಜಕಾರಣದ ವಿದ್ಯಮಾನಗಳು ಅಲ್ಲೋಲ ಕಲ್ಲೋಲ ಆಗೋಗುತ್ತಂತೆ, ಸರ್ಕಾರ ಬಿದ್ದೋಗ್ಬೋದಂತೆ, ಮತ್ತೆ BJP JDS ಸರ್ಕಾರ 7 ಕನ್ನಡಿಗರ ಆಶೀರ್ವಾದದಿಂದ ಈ ಸರ್ಕಾರವನ್ನು ರಚನೆ ಮಾಡ್ತೀವಿ. ಬಿಟ್ರೆ ಈ ತರ ನಮಗೆ ವಾಮ ಮಾರ್ಗದಿಂದ ಸರ್ಕಾರ ರಚನೆ ಮಾಡ್ತಕ್ಕಂಥ ಅನಿವಾರ್ಯತೆ ನಮ್ಮ ಪಕ್ಷಕ್ಕೆ ಬಂದಿಲ್ಲ. ಇನ್ನೂ 3 ವರ್ಷ ಆದೆ. ಇನ್ನು ಯಾವ್ಯಾವ ಇಲಾಖೆನಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡ್ತಿರೋ ಮಾಡಿ. ಆದರೆ ಒಂದನ್ನ ಹೇಳ್ತೇನೆ, ಎಲ್ಲದಕ್ಕೂ ಅಂತ್ಯ ಅಂತ ಇರುತ್ತೆ. ಅಂತ್ಯಶ್ರೀ ಆಡಿಸ್ತಕ್ಕಂಥವ್ರು ನಮ್ಮ ನಾಡಿನ 7.5 ಕೋಟಿ ಕನ್ನಡಿಗರು ಮುಂದಿನ ದಿನಗಳಲ್ಲಿ. ಜ್ಞಾಪಕ ಇರಲಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.